ಶ್ರೀ ಅಯ್ಯಪ್ಪ ಸ್ವಾಮಿ ಅಂದರೆ ಮಣಿಕಂಠ ದೈವಶಕ್ತಿ, ಧರ್ಮ, ಶೌರ್ಯ ಮತ್ತು ಶರಣಾಗತಿಯ ಪ್ರತೀಕ. ದೇವತೆಗಳ ಆಶೀರ್ವಾದದಿಂದ ಹರಿ, ವಿಷ್ಣು ಮತ್ತು ಹರ ಶಿವ ಅವರ ಸಂಯೋಗದಿಂದ ಜನಿಸಿದ ಹರಿಹರ ಆತ್ಮಜ ಅಯ್ಯಪ್ಪನ ಅವತಾರವು ಭೂಮಿಯ ಮೇಲೆ ಅನ್ಯಾಯ, ಅಹಂಕಾರ ಮತ್ತು ದುಷ್ಟಶಕ್ತಿಗಳನ್ನು ಸಂಹರಿಸಲು ಬಂದಿತ್ತು. ಭೂಮಿಯನ್ನು ಭೀತಿಗೊಳಿಸಿದ್ದ ಮಹಿಷಿ ಎಂಬ ದೈತ್ಯೆಯ ವರದಿಂದ ದೇವತೆಗಳು ಪರಿಹಾರಕ್ಕೆ ಮಾರ್ಗ ಹುಡುಕಿದರು. ಅವಳನ್ನು ನಾಶಮಾಡುವುದು ಕೇವಲ ಹರಿಯೂ ಹರನೂ ಸೇರಿ ಜನಿಸಿದ ಮಗನಿಂದ ಮಾತ್ರ ಸಾಧ್ಯ ಎಂಬ ಶಾಪದ ಕಾರಣ ವಿಷ್ಣು ಮೋಹಿನಿಯಾಗಿ ರೂಪ ತಾಳಿದಾಗ ಶಿವನ ಸಂಗಮದಿಂದ ದೈವಮಗು ಹುಟ್ಟಿತು. ಆ ಮಗುವಿನ ಕಟ್ಟಿ ಮೇಲೆ ಪ್ರಕಾಶಮಾನವಾದ ಮಣಿ ಇದ್ದುದರಿಂದ ಮಣಿಕಂಠ ಎಂಬ ಹೆಸರು ದೊರೆಯಿತು. ಮಗು ಮಾನವರ ಜತೆ ಬೆಳೆದು ದೊಡ್ಡ ಕಾರ್ಯ ಮಾಡುವಂತೆ ದೇವತೆಗಳು ಯೋಜನೆ ಮಾಡಿಕೊಂಡರು. ಮಗು ಕಾಡಿನಲ್ಲಿ ಬಿಟ್ಟಾಗ ಪಾಂಡ್ಯ ರಾಜ ರಾಜಶೇಖರ ವರ್ಮ ಮತ್ತು ರಾಣಿ ಧರ್ಮಪ್ರಭಾ ಅವರು ಅದನ್ನು ಕಂಡು ದತ್ತು ಪಡೆದರು. ಮಗುವಿಗೆ ಮಣಿಕಂಠ ಎಂದು ಹೆಸರು ಇಟ್ಟು ರಾಜಮನೆಯ ಮಗನಂತೆ ಸಾಕಿದರು. ಬಾಲ್ಯದಲ್ಲೇ ಮಣಿಕಂಠನು ಅಪೂರ್ವ ಬುದ್ಧಿ, ಧೈರ್ಯ, ಶೌರ್ಯ, ದಯೆ ಮತ್ತು ಯೋಗಶಕ್ತಿ ತೋರಿಸಿದ. ಅವನ ಸ್ವಭಾವ, ಶಕ್ತಿ ನೋಡಿದರೆ ಅವನು ಸಾಮಾನ್ಯ ಮಗು ಅಲ್ಲವೆಂದು ಎಲ್ಲರಿಗೂ ಸ್ಪಷ್ಟವಾಯಿತು. ಒಮ್ಮೆ ರಾಜಗುರುನ ಮಗ ಗಂಭೀರವಾಗಿ ಅಸ್ವಸ್ಥನಾಗಿದ್ದಾಗ ಮಣಿಕಂಠನು ತನ್ನ ದೈವಶಕ್ತಿಯಿಂದ ಅವನನ್ನು ಗುಣಪಡಿಸಿದ. ಇದರಿಂದ ಅವನ ಪ್ರತ್ಯೇಕ ದಿವ್ಯಶಕ್ತಿ ಅರಿವಿಗೆ ಬಂತು. ರಾಜನು ಅವನನ್ನು ತಮ್ಮ ವಾರಸುದಾರನನ್ನಾಗಿಸಲು ನಿರ್ಧರಿಸಿದಾಗ ಮಂತ್ರಿ ಮತ್ತು ಕೆಲವು ದುಷ್ಟರು ಅಸೂಯೆಯಿಂದ ರಾಣಿಯನ್ನು ಪ್ರೇರೇಪಿಸಿದರು. ರಾಜಮನೆಗೆ ರಾಜ್ಕುಮಾರ ಆಗುವುದನ್ನು ತಡೆಯಲು ಮಣಿಕಂಠನನ್ನು ಕಷ್ಟಕ್ಕೆ ಇಳಿಸುವ ಯೋಜನೆ ರೂಪಿಸಿದರು. ರಾಣಿ ರಾಜನಿಗೆ ಸುಳ್ಳು ಹೇಳಿ ನನಗೆ ಪೌಲಿಕ ಮರಿಬೇಕು, ಅದನ್ನು ಮಣಿಕಂಠನೇ ತರಬೇಕು ಎಂದಳು. ಇದು ಅಸಾಧ್ಯವಾದ ಕೆಲಸ ಎಂದು ಎಲ್ಲರೂ ಭಾವಿಸಿದರು. ಆದರೆ ಮಣಿಕಂಠನು ಧರ್ಮ ಪಾಲನೆಗೆ ಮುಂದಾಗಿ ಕಾಡಿಗೆ ಹೊರಟನು. ಅಲ್ಲಿ ಅವನು ಮಹಿಷಿ ದೈತ್ಯೆಯ ಸಂಹಾರ ಮಾಡಿದ. ಈ ಯುದ್ಧದಲ್ಲಿ ಅವನ ದೈವಶಕ್ತಿ ಪೂರ್ಣವಾಗಿ ಪ್ರಕಾಶಿಸಿತು. ಮಹಿಷಿಯನ್ನು ಸಂಹರಿಸಿದ ನಂತರ ದೇವತೆಗಳು ಸಂತೋಷಪಟ್ಟು ಅವನಿಗೆ ಆಶೀರ್ವಾದ ನೀಡಿದರು. ಮಣಿಕಂಠನು ನಂತರ ಸಿಂಹವನ್ನು ಏರಿ ಪೌಲಿಕ ಮರಿಯನ್ನೇ ರಾಜಮನೆಗೆ ಕರೆತಂದನು. ಇದನ್ನು ಕಂಡ ರಾಣಿ ಮತ್ತು ಮಂತ್ರಿಗಳ ಸಂಚು ವಿಫಲವಾಯಿತು. ಅಲ್ಲಿ ಮಣಿಕಂಠನು ತನ್ನ ನಿಜರೂಪವನ್ನು ರಾಜುರಾಣಿಗಳಿಗೆ ತೋರಿಸಿದ. ನಾನು ದೇವದತ್ತ ಬಾಲಕ, ನನ್ನ ಕೆಲಸ ಪ್ರಪಂಚದಲ್ಲಿ ಪೂರ್ಣವಾಯಿತು ಎಂದು ಹೇಳಿದ. ಅವನು ರಾಜನಿಗೆ ತಿಳಿಸಿದ. ಕಾಡಿನಲ್ಲಿರುವ ಶಬರಿ ಮುನಿಗಳ ತಪಸ್ಸಿನ ಕ್ಷೇತ್ರದಲ್ಲಿ ನನಗೆ ಮಂದಿರ ನಿರ್ಮಿಸಿ ಜನರು 41 ದಿನಗಳು ವ್ರತ ಆಚರಿಸಿ ಶರಣಾಗತಿಯೊಂದಿಗೆ ಬಂದರೆ ನಾನು ಅವರಿಗೆ ರಕ್ಷಣೆ, ಜ್ಞಾನ